ಸಾರಥಿ ಹಿಂದಕ್ಕೆ ಒಂದು ಕಬ್ಬಿನ ಬಂದು ನನ್ನ ಲಂಕಾಪುರ ಪಟ್ಟಣ ಹಾಳು ಮಾಡಿಬಿಟ್ಟರು. ಆ ಕಪ್ಪಿಗೆ ಹಿಡಿದು ತಂದು ಒಳಗೆ ಬಿಡುವಂತ ಸಾರಥಿ. ಈ ರಾಮದೂತ ಜಾಮವಂತನು. ಕಾರಣವೇನೆಂದರೆ ನನ್ನ ತಂದೆಯಾದ ಶ್ರೀ ರಾಮಚಂದ್ರನ ಆಜ್ಞೆ ಪ್ರಕಾರ ಆದ ಕಾರಣ ಸೀತೆಯಾದ ಜಾನಕಿಯನ್ನು ತಂದುಕೊಟ್ಟು ಶರಣಾಗಿತನಾಗೆಂದು ಹೇಳಿಕೊಟ್ಟು ಕಳಿಸಿದ್ದರು. ಇದಕ್ಕೆ ನಿಮ್ಮ ಉತ್ತರ ಏನಿರೋದು ರಾವಣೇಶ್ವರನೇ? ನೀನು ಏನಾಡಿದೀಯ? ಇನ್ನೊಮ್ಮೆ ಆಡುವಂತ ಮಾರ್ಗ ಇನ್ನೊಮ್ಮೆ ಹೇಳುತ್ತೇನೆ, ಕೇಳುವಂತವನು. ನನ್ನ ತಂದೆಯಾದ ಶ್ರೀ ರಾಮಚಂದ್ರನು ಹೇಳಿದ್ದ ಮಾತು ಹೇಳಲು ಅಂಜಿಕೆ ಎನ್ನ ಗುರುಗಳಾದ ಶ್ರೀ ರಾಮಲಕ್ಷ್ಮಣರು ಏನೆಂದರೆ ನಿನಗೆ ಶರಣಾಗಿತನಾಗುತ್ತಿದ್ದಾರೆ. ಶರಣಾಗಿತನಾಗದಿದ್ದರೆ ಅದಕ್ಕೆ ಉತ್ತರ ಏನಿರುವುದು ಹೇಳುವಂತವನು ಸನ್ಮುಖದಲ್ಲಿ ನಿಲ್ಲಿಸಿ ಇವನನ್ನು ಚೆನ್ನಾಗಿ ಬಿಡಿದು ಅವರಿಗೆ ತಪ್ಪುವಂತ ಸಾರಥಿ. ಮಹಾರಾಜ ದೇವತಾ ಪುರುಷನು ಅವನ ಕೂಡ ನಮ್ಮ ಹಾಗೆ ತನಕ ನಡೆಯೋದಿಲ್ಲ. ಆದ ಕಾರಣ ಆ ಜಾನಕಿಯನ್ನು ಕರೆದುಕೊಂಡು ವಾಪಸ್ಸಿ ಬಿಡುವಂತ ಅನುಕೃತೇಜ ಸಾರಥಿ ಎನ್ನ ಅನುಜನಾದ ವಿಭೀಷಣ ಆಡಿದ ಮಾತನ್ನು ಕೇಳಿದ್ಯಾ? ಎಲೈ ಮಾರ್ಕ ವಿಭೀಷಣರೇ, ಆ ರಾಮನು ತ್ರಿಲೋಕಕ್ಕೆ ಇದಾದರೆ ಈ ಕಂಚನಿಗೆ ಇಡೇನು ಪಡೇನು ಆ ಅದುಮನು ಪೋಲಿಸನು ಎನ್ನ ಮುಂದೆ ಎತ್ತಬೇಡ ವಿಭೀಷಣನೇ. ಆ ರಾಮಚಂದ್ರನು ದೇವತಾ ಪುರುಷನು ಅವರ ಮಡವಿಯಾದ ಜಾನಕಿಯನ್ನು ಭೂದೇವಿ ಗರ್ಭದಲ್ಲಿ ಜನಿಸಿ ಆದಿ ಲಕ್ಷ್ಮಿನಂದು ಮೆರಿಬಳು. ಅವರು ನಮ್ಮಲ್ಲಿ ಇದ್ದರೆ ನಮ್ಮ ಪರಿಣಾಮವು ನಷ್ಟವಾಗುವುದಿಲ್ಲ. ಆದ ಕಾರಣ ಆ ಜಾನಕಿಯನ್ನು ಕರೆದುಕೊಂಡು ಬೈದು ರಾಮಚಂದ್ರನಿಗೆ ವಾಪಸ್ಸಿದ್ರು ಪಾತ್ರಿಕೊಳ್ಳೇನೆ. ಹೇಳಿ ವಿಭೀಷಣನೇ, ಹೊಚ್ಚಿ ಕೆಚ್ಚಿದ ಬಂದು ವೈರಿ ಬೆನ್ನಿಗೆ ಬಿದ್ದಂತೆ ಹೋಯ್ತು. ಆ ರಾಮನು ಎನ್ನ ಮುಂದೆ ನಿಂತು ಪದೇ ಪದೇ ಕೊಂಡಾಡಿರುವರು. ಇಂಥ ರಣಹೇಳಿ ರಾಮನ ಪೌರುಷನು ಎನ್ನ ಮುಂದೆ ಎತ್ತದಕ್ಕಿಂತಲೂ ಮನೆಯಲ್ಲಿ ಬೇಡಿಕೊಂತಿರುವಾಗಲೇ ಸಾರಥಿ ತಡ ಮಾಡಿದ ಅದಮ ವಿಭೀಷಣಿಗೆ ಎನ್ನ ಪೂರ ಬಿಟ್ಟು ಹೊರಗೆ ತಪ್ಪುವಂತ ಸಾರಥಿ. ಸಾರಥಿ ಎನ್ನ ಕುಮಾರನಾದ ಜೊತೆನು ಅನುಜನಾದ ಕುಂಭಕರ್ಣನು ಅತಿ ಬೇಗದಲ್ಲಿ ಕಳಿಸುವಂತ ಸಾರಥಿ.
ಮಾತು ಇಲ್ಲ, ಮಾತಿನ ಪ್ರಸಂಗವಿಲ್ಲ. ದಾರಲೋ ನೀವಾದ್ರೂ ಒಂದು ವಿಚಾರ ಮಾಡಿ ದೊಡ್ಡ ರಾಜರಿದ್ದಾರೆ ಇನ್ನೊಮ್ಮೆ ಬಿಡಲಾಗಿ ಮಾತಾಡಿದ್ರಿ ಈ ಬುದ್ಧಿ ಚಟಲ್ ಧ್ವನಿದಲ್ಲ ಕಾರ ಪುಟ್ಟಿತ್ತು ನಾಗಿ ಕ್ರಾಂತಿಕಾರ ಮುಗಿಲ ತಟ್ಟಾಳಿಸಿ ತಟ್ಟಣೆ ಭೂತ ಕಂಡಿರುವ ಅಂಜದೆ ಅಳಕದೆ ಬಂದವರಿಗೆ ದಾರಂದ ಕೇಳುವ ಓ ಸ್ವಾಮಿ, ನಾನು ದಾರಂದರೆ ಕುಸ್ತಿ ಆಡಬೇಕೆಂದು ಲಂಗುಟಿ ಹೊಲಿಸಿದ, ಲಂಗುಟಿಗಾಗಿ ಒಂದು ಇಲಿ ಸಾಕಿದ, ಇಲಿಗಾಗಿ ಒಂದು ಬೆಕ್ಕ ಸಾಕಿದ, ಬೆಕ್ಕಿಗಾಗಿ ಒಂದು ನಾಯಿ ಸಾಕಿದ, ನಾಯಿಗಾಗಿ ಒಂದು ಆಕಳ ಸಾಕಿದ, ಆಕಳಿಗಾಗಿ ಒಂದು ಹೊಲ ಮಾಡಿದ. ಸಂಸಾರ ಬಂದು ಎನ್ನ ಕೊಳ್ಳಿಗೆ ಬಂದು ಬಿಟ್ಟು ಬಂದಾದೆ ಓಡಿ ಬಂದು ಈ ಕಟ್ಟಿದಂತ ಮೇಲೆ ಬಂದು ಮಾತಾಡಿಸಬೇಕಾದರೆ ನನಗಾದರೂ ಸಾರಥಿ ಅನ್ನೋರು ದೇವ ದೇವಿ ಪ್ರಭಾವ ಸಾರಥಿ ರಾಜೇಂದ್ರ ಬಾಬುದಿ ನಾನು ದಾರಂದರೆ ಹೌದು. ಪದ್ಮ ಭುವನ ಬ್ರಹ್ಮಾಂಡ ಮಂಡಲ ಮೋಡ ಮಾಳವರ್ಣ ಹೌದು. ಮಾಯಾ ಮರ್ದನ ಹೌದು. ಕೋಟ್ಯಾನ ಕೋಟಿ ಸಿಡಲಗಳು ಹೌದು. ಮಹಾಮಂಡಳ ಸೇರಿತ್ತು. ಗಂಡನಾದ ಶ್ರೀ ಪರಮೇಶ್ವರನ ಹೊರದಿಂದ ಹೌದು. ಮೆರೆಯುವ ನಮ್ಮನು ಹೇಗಿರುವುದು ಪಂಚಹವಳ ಕೋಟೆ ನೀರದರು ಮತ್ತು ರತ್ನ ಖಚಿತ ಈ ನಗರಕ್ಕಿಂತ ಉನ್ನತವಾಗಿ ಶೋಭಿಸುವ ಸುತ್ತೆಲ್ಲ ಹುಲಿ ಮುಖದ ಕೋಟೆ ಶೋಭಿಸುವ ಅವತ್ತು ಕಾವಲಿಗೆ ಇರೋದು ಸಾರಥಿ ರಾಜೇಂದ್ರ ಬಾಬುದಿ ಮಕರ ಕಿಲ್ಲಕ್ಕೆ ಮುಗಿಲ ಮುಟ್ಟೋದು ಹೌದು. ಪೃಥ್ವಿಪತಿನಾದ ರಾವಣೇಶ್ವರನ ಅರ್ಧಂಗಿಯಾದ ಮಂಡೋದರಿಯ ಹೌದು. ಉದರದಲ್ಲಿ ಜನಿಸಿದಂತ ಜನರಿಗೆ ಭವಾನಂದವಾಗಿ ತೋರಿತ್ತು. ತಮ್ಮ ಇರುವ ರಾಜಮಂದಿರನ್ನು ಬಿಟ್ಟು ಈ ನರ್ತಿವ ಸಭಾ ಮಂಟಪಕ್ಕಂದು ಕಾರಣವೇನ್ರಿ ಈ ಬದಿ ಸಾರಥಿ ರಾಜೇಂದ್ರ ಭೂಪತಿ ನಮ್ಮ ತಂದೆಯಾದ ರಾವಣೇಶ್ವರನು ಹೌದು. ನಮ್ಮ ರಾಜ ಮಂದಿರ ಬಿಟ್ಟು ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಅದೇ ಕೇಳ್ತೇವ್ರಿ ಈ ಬದಿ ನಮ್ಮ ತಂದೆಯಾದ ರಾವಣೇಶ್ವರನು ಹೌದು ತರಿಸಿದ ಕಾರಣವೇನು ಸಾರಥಿ ರಾಜೇಂದ್ರ ಭೂಪತಿ ನನ್ನ ಜನಕ್ಕೆ ನನ್ನ ದಾವಲಿರೋನು ತೋರಿಸುವಂತವನಾಗಲೇ ಸಾರಥಿ ಅಲ್ಲೇನು ಒಂದು ಭಾಗದಲ್ಲಿ ನೋಡ್ರಿ ಮಾತಾಡಿ ನನ್ನನ್ನು ಇಲ್ಲಿಗೆ ಕಳಿಸಿದ ಕಾರಣವೇನು ಹೇಳ್ಬೇಕ ತಂದೆ ಅಕ್ಕರ್ದಿಲ್ಲ ಬಂದು ಆ ಹೇಳಿ ಕುಮಾರರಾಜ ನಿಲ್ತಾನೆ ಅನುಜಾಳ ಕುಂಭಕರ್ಣ ಇವತ್ತಿನ ತಳಮಾರ ಹಾಗೆ ಆ ನರನನ್ನು ಅವರನ್ನು ತಂದು ಅವ್ರದ್ದು ಸುದ್ದಿ ತಿಳಿದಂತೆ ಮಾಡೋಣ ಜನ ಹೇ ರಾವಣೇಶ್ವರನೇ ನಾನು ಒಂದು ವಚನಾರ್ಥ ಹೇಳ್ತೀನಿ ಪ್ರೀತಿ ಹೇಳುವಂತ ಹೇಳುವಂತವ್ರಂದ್ರೆ
ಹೇ ಜನಕನೇ, ಆ ಹೇಳಿ ಕುಮಾರನಾಗಿ ಬಿಟ್ಟಿದ್ದೇನೆ. ನಿಮ್ಮ ಆಜ್ಞೆ ಪ್ರಕಾರ ಹಾ, ಹೋಗಿ ಹಾ, ಆ ನರಬದ್ರನ್ನು ಹಾ, ಯುದ್ಧದಲ್ಲಿ ಗೆದ್ದು ಹಾ, ಆ ಕಪಿ ಸೈನ್ಯವನ್ನು ಯಪ್ಪಾ, ನಿಮ್ಮ ಪಾದ ಸನ್ನಿಧಿಯಲ್ಲಿ ಹಾ, ತಂದು ನಿಲ್ಲಿಸುವನು ಜನಕ. ತಡ ಮಾಡದೆ ಅಪ್ಪಣೆಯನ್ನು ಭಗವಂತನಾಗಲಿ. ನಿನಗೆ ಅರ್ಥ ಆಯ್ತು ಅಂದ್ರೆ ಹೋಗಿ ಬರುವಂತ ಕುಮಾರನೇ. ಆ ಹೇಳಿ ಕುಮಾರನಾಗಿ ಬಿಟ್ಟಿದ್ದೇನೆ, ಅನುದೇವರ ಕುಮಾರನೇ. ಹಾಗೆ ಕುಮಾರ ರಾಮ ಲಕ್ಷ್ಮಣನನ್ನು ಅವರು ಒದ್ದು ಗೊತ್ತು ಹೊಡೆದು ಹಲವು ಬರುವಂತ ಅಗ್ರಜನಾದ ರಾವಣಾಸುರನಿ, ಆ ಹೇಳಿ ಕುಮಾರನಾದ ನೀವು ಅಪ್ಪಣೆಯನ್ನು ಕೊಟ್ಟರೆ ಹಾ. ಈ ಸದ್ಯಕ್ಕೆ ಹೋಗಿ ಹಾ. ಅಲಲಲಲಲ ಕುನ್ನಿ ರಾಮಲಕ್ಷ್ಮಣರನ್ನು ಹಾ. ಹಿಡಿದು ಹಿಚ್ಚಿಬಿಡೋಣ ಅಗ್ರಜನೇ.